ನಮಸ್ಕಾರ ರೀ ಎಲ್ರಿಗೂ. ಇವತ್ತು ಗಿಲ್ಲಿ ಅಭಿಮಾನಿಗಳಿಗೆ ತುಂಬಾನೇ ಸಂತೋಷವಾದ ದಿನಾಗ ನೋಡ್ರಿ. ಯಾಕಪ್ಪ ಅಂತಂದ್ರ ಗಿಲ್ಲಿ ಅಭಿಮಾನಿಗಳು ಏನು ಅಂದುಕೊಂಡಿದ್ದರು ಅದೇ ನಡೆದ ನೋಡ್ರಿ. ಹಿಂಗಾಗಿ ಗಿಲ್ಲಿ ಅಭಿಮಾನಿಗಳು ಸಂತೋಷದ ಹಬ್ಬವನ್ನು ಆಚರಣೆ ಮಾಡುತ್ತಾರ ನೋಡ್ರಿ. ಯಾಕಪ್ಪ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ನಟ ಅವರು ಗೆದ್ದಾರ ನೋಡ್ರಿ. ಹಿಂಗಾಗಿ ಗಿಲ್ಲಿ ಅವರ ಅಭಿಮಾನಿಗಳಿಗೆ ತುಂಬಾ ಸಂತೋಷವಾದ ದಿನ ಆಗ್ಯದ ನೋಡ್ರಿ. ಯಾಕಂದ್ರೆ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿನಿಂದ ಹಿಡಿದು ಗಿಲ್ಲಿ ಅವರು ಗೆಲ್ಲುವವರೆಗೂ ಗಿಲ್ಲಿ ಅವರಿಗೆ ಗಿಲ್ಲಿಯ ಅಭಿಮಾನಿಗಳು ಸಪೋರ್ಟ್ ಮಾಡ್ಯಾರ ನೋಡ್ರಿ. ಹಿಂಗಾಗಿ ಗಿಲ್ಲಿ ಅವರು ಈ ಸಲ ಬಿಗ್ ಬಾಸ್ ಅನ್ನು ತುಂಬಾನೇ ಸುಲಭವಾಗಿ ಗೆದ್ದಾರ ನೋಡ್ರಿ. ಯಾಕಂದ್ರೆ ಗಿಲ್ಲಿ ಅವರ ಅಭಿಮಾನಿಗಳು ಪ್ರತಿಯೊಂದು ದೇವರಿಗೂ ಕೈ ಮುಗಿದು ಪೂಜೆ ಮಾಡಿ ಗಿಲ್ಲಿ ಅವರೇ ಗೆಲ್ಲಬೇಕು ಬಿಗ್ ಬಾಸ್ ಸೀಸನ್ 12 ಎಂದು ಹಠ ಹಿಡಿದು ಕುಂತಿತ್ ನೋಡ್ರಿ ಗಿಲ್ಲಿ ನಟನ ಅಭಿಮಾನಿಗಳು. ಹಿಂಗಾಗಿ ಗಿಲ್ಲಿ ನಟ ಏನ್ ಮಾಡ್ಯಾರಿ, ಬಿಗ್ ಬಾಸ್ ಸೀಸನ್ 12 ಗೆದ್ದಾರ ನೋಡ್ರಿ. ಹೌದ್ರಿ, ಬಿಗ್ ಬಾಸ್ ಸೀಸನ್ 12ರಲ್ಲಿ 6 ಜನ ಫೈನಲಿಸ್ಟ್ ಗಳು ಇದ್ರು ನೋಡ್ರಿ. ಆ 6 ಜನ ಯಾರ್ಯಾರಪ್ಪ ಅಂತಂದ್ರ ಗಿಲ್ಲಿ ನಟ, ರಚಿತಾ, ಅಶ್ವಿನಿ ಗೌಡ, ಕಾವ್ಯ ಗೌಡ, ಮೂಟನ್ ರಘು ಮತ್ತು ಧನುಷ್ ಗೌಡ ಈ 6 ಜನರು ಫೈನಲಿಸ್ಟ್ ಗಳು ಆಗಿದ್ರು ನೋಡ್ರಿ. ಹಂಗಂದ್ರ ಈ 6 ಜನದಲ್ಲಿ ಯಾವ ಸ್ಪರ್ಧಿ ಮೊದಲು ಔಟ್ ಆಗ್ಯಾರ ಎಂಬುದನ್ನು ನಾವು ನೋಡಮ್ ನೋಡ್ರಿ. ಮೊದಲನೇ ಸ್ಪರ್ಧಿ ಔಟ್ ಆಗಿ ಬಂದಿದ್ದು ಧನುಷ್ ಗೌಡ ರೀ. ಬಿಗ್ ಬಾಸ್ ಸೀಸನ್ 12ರ 6ನೇ ಫೈನಲಿಸ್ಟ್ ಸ್ಪರ್ಧಿ ಧನುಷ್ ಗೌಡ ಅವರು 6ನೇವರಾಗಿ ಹೊರ ಬಂದಾರ ನೋಡ್ರಿ. ಅದಾದ ನಂತರ ಮೂಟನ್ ರಘು ಅವರು 5ನೇ ಸ್ಪರ್ಧಿಯಾಗಿ ಹೊರ ಬಂದಾರ ನೋಡ್ರಿ. ಇವರ ನಂತರ ಕಾವ್ಯ ಗೌಡ ಅವರು 4ನೇ ಸ್ಪರ್ಧಿಯಾಗಿ ಹೊರ ಬಂದಾರ ನೋಡ್ರಿ. ಅಂದ್ರೆ ಬಿಗ್ ಬಾಸ್ ಸೀಸನ್ 12ರ ಥರ್ಡ್ ರನ್ನರ್ ಅಪ್ ಯಾರಪ್ಪ ಅಂತಂದ್ರ ಅದು ಕಾವ್ಯ ಗೌಡ ಅವರು ನೋಡ್ರಿ. ಕಾವ್ಯಗೌಡ ಅವರು ಹೋದ ಮೇಲೆ ಬಿಗ್ ಬಾಸ್ ಮನೆಯ ಒಳಗೆ ಉಳಿದಿದ್ದು ಮೂವರವ್ರಿ. ಅದು ಗಿಲ್ಲಿ ನಟ, ರಚಿತಾ ಮತ್ತು ಅಶ್ವಿನಿ ಗೌಡ ಅವರು. ಅಶ್ವಿನಿ ಗೌಡ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ನೋಡ್ರಿ. ಎಸ್ ಹೌದ್ರಿ, ಅಶ್ವಿನಿ ಗೌಡ ಅವರಿಗೆ ಒಟ್ಟಾರೆಯಾಗಿ ವೇದಿಕೆಯ ಮೇಲೆ 14 ಲಕ್ಷ ರೂಪಾಯಿ ಬಹುಮಾನವಾಗಿ ಬಂದದ್ ನೋಡ್ರಿ. ಬಿಗ್ ಬಾಸ್ ನ ಪ್ರತಿ ಸ್ಪರ್ಧಿಗಳಿಗೂ ವಾರಕ್ಕೆ ಎಂಬಂತೆ ಸಂಭಾವನೆ ಪಡೆಯಲಾಗುತ್ತದೆ ನೋಡ್ರಿ. ಆ ಸಂಭಾವನೆ ಹೊರತುಪಡಿಸಿ ಅಶ್ವಿನಿ ಗೌಡ ಅವರಿಗೆ ವೇದಿಕೆಯ ಮೇಲೆ 14 ಲಕ್ಷ ರೂಪಾಯಿ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ ನೋಡ್ರಿ. ಹಂಗಂದ್ರೆ ಇವಾಗ ಉಳಿದವರು ಇಬ್ಬರು ಸ್ಪರ್ಧಿಗಳವ್ರಿ. ಅದು ಗಿಲ್ಲಿ ನಟ ಮತ್ತು ರಚಿತಾ ರೀ. ಎಸ್ ಹೌದ್ರಿ, ಗಿಲ್ಲಿ ನಟ ಮತ್ತು ರಚಿತಾ ಅವ್ರು ನೋಡ್ರಿ. ರಚಿತಾ ಅವರು ಫಸ್ಟ್ ರನ್ನರ್ ಅಪ್ ಆಗಿ ಸ್ಥಾನ ಪಡೆದಾರ ನೋಡ್ರಿ. ಗಿಲ್ಲಿ ಮತ್ತು ರಚಿತಾ ಅವರು ಏನ್ ಮಾಡಿದ್ರಿ, ಸುದೀಪ್ ಅವರ ಒಂದು ಕೈಯಲ್ಲಿ ಗಿಲ್ಲಿ, ಸುದೀಪ್ ಅವರ ಒಂದು ಕೈಯಲ್ಲಿ ರಚಿತಾ ಅವರು ಇದ್ರು ನೋಡ್ರಿ. ಹಿಂಗಾಗಿ ರಚಿತಾ ಅವರು 2ನೇ ಸ್ಥಾನ ಪಡೆದಾರ ನೋಡ್ರಿ. ರಚಿತಾ ಅವರಿಗೆ ಒಟ್ಟು 25 ಲಕ್ಷ ರೂಪಾಯಿ ಬಹುಮಾನವಾಗಿ ಬಂದದ್ ನೋಡ್ರಿ. ಹಂಗಂದ್ರ ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದಿರುವ ಗಿಲ್ಲಿ ನಟನಿಗೆ ಎಷ್ಟು ಬಹುಮಾನ ಬಂದದಪ್ಪ ಅಂತಂದ್ರ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗೆ 50 ಲಕ್ಷ ಅದ ನೋಡ್ರಿ. ಹಿಂಗಾಗಿ ಆ 50 ಲಕ್ಷವನ್ನು ಹೊರತುಪಡಿಸಿ ಮಾರುತಿ ಸುಜುಕಿ ಅವರು ಏನ್ ಮಾಡಿದ್ದಾರೆ, ಗಿಲ್ಲಿ ನಟನಿಗೆ ಏನ್ ಮಾಡಿದ್ದಾರೆ, ಒಂದು ಮಾರುತಿ ಕಾರನ್ನು ಗಿಫ್ಟ್ ಆಗಿ ಕೊಟ್ಟಾರ ನೋಡ್ರಿ. ಹಿಂಗಾಗಿ ಬಡತನದಿಂದ ಬಂದ ಗಿಲ್ಲಿ ನಟ ಇವಾಗ ಶ್ರೀಮಂತನಾಗಿ ಬೆಳೀತಾರ ನೋಡ್ರಿ. ಕಾರಣ ಅವರಲ್ಲಿರುವ ಕಲೆಯನ್ನು ಹೊರಗೆ ಪ್ರದರ್ಶನ ಮಾಡ್ತಿದ್ದಾರೆ. ಹಿಂಗಾಗಿ ಏನ್ ಮಾಡ್ತಿದ್ದಾರೆ, ಗಿಲ್ಲಿ ನಟ ಅವರು ನೆಚ್ಚಿನ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಯೊಳಗೆ ತುಂಬಾನೇ ಚೆನ್ನಾಗಿ ಆಟ ಆಡಿ ಗೆದ್ದಾರ ನೋಡ್ರಿ. ಈ ಕಾರಣದಿಂದಾಗಿ ಬಿಗ್ ಬಾಸ್ ಸೀಸನ್ ಏನ್ ಮಾಡ್ತ್ರಿ, ತುಂಬಾನೇ ಯಶಸ್ವಿ ಕಾಣುತ್ತೆ ನೋಡ್ರಿ. ಬಿಗ್ ಬಾಸ್ ಸೀಸನ್ 12 ಏನ್ ಮಾಡ್ತ್ರಿ, ತುಂಬಾನೇ ಯಶಸ್ವಿ ಆಗ್ತು ನೋಡ್ರಿ. ಇದು ಕಿಚ್ಚ ಸುದೀಪ್ ಅವರು ಈಗಾಗಲೇ ಹೇಳಿದಾರೆ ನೋಡ್ರಿ. ಇದು ಇವತ್ತಿನ ವಿಡಿಯೋದಾರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.